ಈ ಶಾಂಪೂದ ಬಾಟಲಿ ಅದ್ಭುತ ಕಮಾಲ ಕೆಲಸ ನೋಡಿದರೆ ಬೆರಗಾಗೋದಂತೂ ಗ್ಯಾರಂಟಿ. ಬನ್ನಿ ಬಂಧುಗಳೇ, ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈಗ ನೋಡ್ರಿ, ಮನೆಯೊಳಗೆ ನಾವು ಕಾಕ್ರೋಚ್ನಿಂದ ಬೇಸತ್ತು ಬಿಟ್ಟಿರ್ತೀವಿ. ಕಾಕ್ರೋಚು ಮತ್ತು ಹಲ್ಲಿ, ಇಲಚಿ, ಜಡಪತ್ತ, ಸಣ್ಣ ಸಣ್ಣ ಕ್ರಿಮಿ ಕೀಟಗಳಿಂದ ನಾವು ಬೇಸತ್ತು ಹೋಗಿರ್ತೀವಿ. ಈಗ ಹಬ್ಬ ದಿನ ಬಂತು ಅಂದ್ರೆ ನಾವು ಸಾಮಗ್ರಿ ಮಾಡಿಟ್ಟಿರ್ತೀವಿ ರೀ, ಅದ್ರ ಮೇಲೆಲ್ಲ ಬಂದು ಇಲ್ಚಿ ಮತ್ತು ಹಲ್ಲಿ, ಇವು ಕಾಕ್ರೋಚು ಎಲ್ಲ ಓಡಾಡಿದ್ವು ಅಂದ್ರೆ ತಿನ್ನಕ್ಕೆ ಮನಸ್ಸಾಗೋದಿಲ್ಲ ರೀ. ಅದಕ್ಕೆ ಒಂದು ಸರಳವಾದ ಉಪಾಯವನ್ನು ಸಂಕ್ಷಿಪ್ತವಾಗಿ ಜಾಸ್ತಿ ಖರ್ಚಿಲ್ಲದೆ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ರೀ. ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡ್ರಿ. ಮೊದಲಿಗೆ ನೋಡ್ರಿ, ನಾನಿಲ್ಲೇ ಒಂದು ಪಾತ್ರೆ ಒಳಗೆ ಒಂದು ಅರ್ಧ ಲೀಟ್ರ್ ಅಷ್ಟು ನೀರು ಹಾಕ್ಕೊಂಡಿನಿ ರೀ. ಇದು ನೋಡ್ರಿ ಕರ್ಪೂರ ರೀ. ನಾವು ಮನೆಯೊಳಗೆ ದೇವ್ರಿಗೆ ದೀಪ ಹಚ್ತೀವಲ್ರಿ, ಅದೇ ಕರ್ಪೂರ ರೀ. ಇದನ್ನೀಗ ಕಟ್ ಮಾಡ್ಕೊಳಕತ್ತೀನಿ ರೀ. ನಿಮ್ಮ ಹತ್ರ ಯಾವ ಕರ್ಪೂರ ಐತಿ ಅದ ಕರ್ಪೂರನ ತೊಗೊರಿ, ಇದ ಬೇಕಂತಿಲ್ರಿ. ಈಗ ನೋಡ್ರಿ 5 ಬಿಲ್ಲೆ ನಾನು ತೊಗೊಂಡಿನ್ರಿ. ಅದನ್ನ ಇದ್ರೊಳಗೆ ಪುಡಿ ಮಾಡಿ ಹಾಕಿದ್ದೀನಿ ರೀ ನೀರೊಳಗೆ. ಇದು ಉಪ್ಪು ರೀ. ನಿಮ್ಮ ಮನೆಯೊಳಗೆ ಯಾವ ಉಪ್ಪು ಐತೆ ಅದು ಹಾಕೋರಿ. ಟಾಟಾ ಸಾಲ್ಟು, ಆ ಸಾಲ್ಟು, ಯಾವ ಸಾಲ್ಟನೇ ಇರಲಿ ರೀ, ಆ ಉಪ್ಪು ಹಾಕೋರಿ ನೀವು. ಇದು ನಂದು ಸ್ಟಾರ್ ಐತ್ರಿ. ನಾನು ಟಾಟಾನು ಯೂಸ್ ಮಾಡ್ತೀನಿ ರೀ, ಸ್ಟಾರು ಯೂಸ್ ಮಾಡ್ತೀನಿ ರೀ. ಒಂದೊಂದು ಸಲ ನಾನು ಕಲ್ಲು ಉಪ್ಪನ್ನು ಕೂಡ ಮನೆಯೊಳಗನೆ ರೆಡಿ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ತೀನಿ ರೀ. ಆ್ಯಕ್ಚುಲಾಗಿ ನಾವು ಕಲ್ಲು ಉಪ್ಪನ್ನು ಮನೆಯೊಳಗೆ ಗ್ರ್ಯಾಂಡ್ ಮಾಡಿ ಹಾಕ್ಕೊಂಡು ಮನ್ಯಾಗ ಮಾಡೋದು ಭಾಳ ಉತ್ತಮ ರೀ ಅದು. ಈಗ ಇದನ್ನು ನೋಡಿರಿ, ಈಗ ಉಪ್ಪು ಇದ್ರಾಗ ಹಾಕೊಂಡ್ರಿ. ಈಗ ಕರ್ಪೂರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿವ್ರಿ ಪುಡಿ ಮಾಡಿ. ಈಗ ಇದ್ರೊಳಗೆ ನೋಡಿರಿ ಉಪ್ಪು ಹಾಕೊಳ್ಳೋಣ್ರಿ. ಉಪ್ಪು ನಿಮ್ಮ ನೀರಿನ ಕ್ವಾಂಟಿಟಿ ನೋಡಿಕೊಂಡು ಒಂದು 2 ಚಮಚೆ 3 ಚಮಚೆ, ಅದೇನು ಹೆಚ್ಚು ಕಮ್ಮಿ ಹಾಕೋರಿ, ಅದೇನು ತೊಂದರೆ ಆಗಂಗಿಲ್ಲ ರೀ. ನೀವು ಹೆಚ್ಚು ಹಾಕೊಂಡ್ರು ಏನು ತೊಂದರೆ ಇಲ್ಲ ರೀ. ಈಗ ನೋಡಿರಿ, ನಾನು ದೊಡ್ಡ ಚಮಚದಿಂದ 2 ಚಮಚೆ ಹಾಕ್ಕೊಂಡೇನಿ ರೀ. ಅದು ಸ್ವಲ್ಪ ದೊಡ್ಡದೈತ್ರಿ. ನಿಮ್ಮದು ಟಿಫಿನ್ ತಿನ್ನೋ ಚಮಚೆ ಇತ್ತು ಅಂದ್ರೆ ಒಂದು 4 ಸ್ಪೂನು ಹಾಕ್ಕೊಳ್ರಿ ನೀವು. ಚಲೋ ಹೊತ್ನಾಗ ಒಂದು 5 ನಿಮಿಷ ಚಲೋ ಹೊತ್ನಾಗ ಮಿಕ್ಸ್ ಮಾಡಿರಿ. ನಮ್ಮ ಉಪ್ಪು ಕರ್ಪೂರ ಚಲೋ ಹೊತ್ನಾಗ ನೀಟಾಗಿ ಮಿಕ್ಸ್ ಆಗ್ಬೇಕ್ರಿ. ಇದ್ರೊಳಗೆ ನೋಡಿರಿ ಒಂದು 1/4 ಸ್ಪೂನಷ್ಟು ಸೋಡಾ ಹಾಕ್ಕೊಂಡ್ರಿ. ನಾವು ಅಡುಗೆ ಸೋಡಾ ರೀ ತಿಂತೀವಲ್ರಿ, ಅಡುಗೆಗೆ ಹಾಕ್ತಿಲ್ಲ ಅದೇ ಸೋಡಾ ರೀ. ನೀವು ಒಂದು ಅರ್ಧ ಸ್ಪೂನ್ ಕೂಡ ಹಾಕೋಬೋದು ರೀ, ಏನು ತೊಂದರೆ ಏನಿಲ್ಲ ರೀ. ನಿಮ್ಮ ಮನ್ಯಾಗ ಜಾಸ್ತಿ ಕ್ರಿಮಿ ಕೀಟಗಳು ಇದ್ವು, ಹಲ್ಲಿಗಳು, ಕಾಕ್ರೋಚ್ ಭಾಳ ಇದ್ದು ಅಂದ್ರೆ ಅರ್ಧ ಸ್ಪೂನಷ್ಟು ಹಾಕೋರಿ ನೀವು. ಹಾಕ್ಕೊಂಡು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊರಿ. ಎಲ್ಲ ಚಲೋ ಹೊತ್ನಾಗ ನಂದು ಹಾಕಿದಂಥ 3 ಸಾಮಗ್ರಿ ಮಿಕ್ಸ್ ಆಯ್ತು ನೋಡಿರಿ. ಈಗ ಇದನ್ನು ನಾವು ಒಂದು ಚಮಚೆ ನೀರು ಹಾಕಿ ಮತ್ತು ಪರ್ಸಿ ತೊಳೆಯೋದ್ರಿಂದ ಪರ್ಸಿ ನಮಗೆ ಘಮ ಘಮ ಅಂತ ವಾಸನೆ ಬರ್ತೈತೆ ರೀ. ಮತ್ತು ನೆಗೆಟಿವ್ ಎನರ್ಜಿ ಹೋಗಿ ನಮಗೆ ಪಾಸಿಟಿವ್ ಎನರ್ಜಿ ಬರ್ತೈತೆ ರೀ. ಪರ್ಸಿಗೂರ ನಮ್ಮ ಥಳ ಥಳ ಅಂತ ಹೊಳಿತಾವ್ರಿ. ಯಾಕಂತಂದ್ರೆ ಇದ್ರಾಗ ಸೋಡಾ ಐತ್ರಿ, ಉಪ್ಪು ಐತ್ರಿ, ಮತ್ತು ಕರ್ಪೂರ ಐತ್ರಿ. ಈ ನಮ್ಮ ಉಪ್ಪು ಸೋಡಾ ನಮ್ಮ ಟೈಲ್ಸನ್ನು ಶೈನಿಂಗ್ ಕೊಡೋದಕ್ಕೆ ಸಹಾಯ ಆಗುತ್ತೆ. ಮತ್ತು ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರ್ತೈತೆ ರೀ. ಕರ್ಪೂರ ನೋಡ್ರಿ ಸ್ಮೆಲ್ ಕೊಡ್ತೈತೆ ರೀ. ನೋಡ್ರಿ ಎಷ್ಟು ಉಪಯುಕ್ತ ರೀ ನಮಗೆ. ಇದಕ್ಕೆ ಫಿನೈಲ್ ಹಾಕ್ತೀವಿ ರೀ, ಮತ್ತು ಹಾರ್ಪಿಕ್ಕು ಅದು ಇದು ಅಂತ 108 ನಾವು ದುಡ್ಡು ಖರ್ಚು ಮಾಡಿ ತಂದು ಹಾಕಿ ತೊಳಿತೀವಿ ರೀ. ಅದೆಲ್ಲ ಬಿಟ್ಟು ಬರೀ ಒಂದು 2 ರೂಪಾಯಿನಾಗ ನಾವು ನಮ್ಮ ಮನೆಯೊಳಗನ ರೆಡಿ ಮಾಡ್ಕೋಬೇಕು. ಅದು ಜಾಸ್ತಿ ಖರ್ಚು ಇಲ್ದನ ರೀ, ನಮ್ಮ ಮನ್ಯಾಗ ಇರುವಂಥ ಸಾಮಗ್ರಿಯಿಂದ. ಈಗ ಇದನ್ನ ನೋಡ್ರಿ, ಇದು ಶಾಂಪೂದು ಖಾಲಿ ಬಾಟಲ್ ರೀ. ಇದು ನೀಟಾಗಿ ತೊಳ್ಕೊಂಡು ಇಟ್ಕೋರಿ. ಈ ಶಾಂಪೂದು ಖಾಲಿ ಬಾಟ್ಲ್ ಇಷ್ಟು ದಿವಸ ಗೊತ್ತಿರ್ಲಾರ ಎಷ್ಟು ನಾವು ಅನಾವಶ್ಯಕವಾಗಿ ಖರ್ಚು ಮಾಡೀವಿ ಅಂತ ಅನ್ಕೋತಿರುವುದಿಲ್ರಿ. ಇಷ್ಟು ದಿನ ಯಾಕೆ ನಮಗೆ ಗೊತ್ತಿರಲಿಲ್ಲ ಇದು ಅಂತ ವ್ಯಥೆ ಪಡ್ತೀರಿ. ಇಷ್ಟು ದಿನ ಗೊತ್ತಿರ್ಲಾರ ಭಾಳ ಹಣನ ಖರ್ಚು ಮಾಡ್ಕೊಂಡಿವ್ರಿ ಎಲ್ಲರೂ ನಾವು. ಈಗ ನೋಡ್ರಿ, ಇದ್ರೊಳಗೆ ಶಾಂಪೂ ಬಾಟ್ಲಿ ಒಳಗೆ ಹಾಕಿ ಮುಚ್ಚಿದ್ದೀನಿ ರೀ ನಾನೀಗ. ಈಗ ನಿಮಗೆ ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ, ಆರಾಮಾಗಿ ನಮ್ಗೆ ಸ್ಪ್ರೇ ಬಾಟಲ್ಲ ಬೇಡ್ರಿ. ಸ್ಪ್ರೇ ಬಾಟಲ್ಗಿಂತ ನೀಟಾಗಿ ನಮಗೆ ಇದು ಸ್ಪ್ರೆಡ್ ಆಗತ್ತೆ ರೀ. ಸ್ಪ್ರೇ ಬಾಟಲ್ಗೆ ನಾವು ದುಡ್ಡು ತೊಗೊಂಡು ಖರ್ಚು ಮಾಡಿ ಸ್ಪ್ರೇ ಬಾಟಲ್ ಕೊಡ್ಕೊಂಬರೋದು ಬೇಡ್ರಿ. ನಿಮ್ಮ ಮನ್ಯಾಗ ಏನಾದ್ರೆ ಎದಕ್ಕನ ನೀವು ಇದಕ್ಕೆ ಸೇಂಟ್ಗಿಂಟದು ಸ್ಪ್ರೇ ಬಾಟಲ್ ಇತ್ತಂದ್ರೆ ಅದ್ರಾಗ ಕೂಡ ನೀವು ಹಾಕೋಬೋದು ರೀ. ಈಗ ನೋಡ್ರಿ, ಕಬೋರ್ಡ್ನೊಳಗೆ ನಮ್ಗೆ ಕ್ಲೀನ್ ಮಾಡೋಕೆ ಆಗೋದಿಲ್ಲ ರೀ. ಕಬೋರ್ಡ್ ಪೂರ ಹೊರಗೆ ತೆಗಿಯಾಕೆ ಬರಂಗಿರಂಗಿಲ್ಲ ರೀ, ಅವು ಅಂಟಿರ್ತಾವ್ರಿ ಅವು. ಇದ್ರೊಳಗೆ ಕಾಕ್ರೋಚ್ ಓಡಾಡಿ ನಮ್ಮ ತಟ್ಟಿ ಮೇಲೆಲ್ಲ ಕೂತು ಗಲೀಜು ಮಾಡ್ತು ಅಂದ್ರೆ ನಾವು ಹಗಲೆಲ್ಲ ತಟ್ಟಿ ತೊಳ್ಕೊಂಡು ಸುಸ್ತಾಗಿಬಿಟ್ಟಿರ್ತೀವಿ ರೀ. ಆ ಕೆಲಸ ನಮ್ಗೆ ಆಗಬಾರ್ದು ಅಂತಂದ್ರೆ ಈಗ ನೋಡ್ರಿ, ನಾವು ಇದ್ರೊಳಗೆ ತುಂಬ ನೀರು ಹಾಕಿ ನಾವು ಮಾಡ್ಕೊಂಡು ಮೆಡಿಸಿನ್ ನೀರು ಐತಲ್ರಿ, ನಮ್ಮ ಅದ್ರೊಳಗಿನೆಲ್ಲ ಪಾತ್ರೆ ತೆಗಿರಿ. ನಿಮ್ಮ ಕಬೋರ್ಡ್ನೊಳಗಿನ ತೆಗೆದು ಹಿಂಗೆ ಸ್ಪ್ರೇ ಮಾಡ್ರಿ ಆರಾಮಾಗಿ. ಇಲ್ಲಿ ನೋಡ್ರಿ, ಎಲ್ಲ ಕಡೆ ತುಂಬ ಸ್ಪ್ರೇ ಮಾಡಿಬಿಡ್ರಿ ನೀವು. ಕಾಣಕತ್ತೋದಿಲ್ರಿ ನೀಟಾಗಿ ನಿಮಗೆ. ಯಾಕಂತಂದ್ರೆ ಅದ್ರೊಳಗೆ ನಮ್ಗೆ ಲೈಟಿನ ಫ್ಲ್ಯಾಶ್ ಬೀಳವಲ್ದಾಗೈತ್ರಿ, ಅದು ಸ್ವಲ್ಪ ಕಪ್ ಕಾಣಕತ್ತೈತೆ ರೀ ನಿಮಗೆ. ಈಗ ಮೋಡ್ ಒಂದು ಆಗೈತ್ರಿ, ಹಾಗಾಗಿ ಸ್ವಲ್ಪ ಬೆಳಕಿಂದ ಇದು ಕಡಿಮೆ ಐತ್ರಿ. ಕರೆಂಟ್ ಒಂದು ಹೋಗೈತ್ರಿ. ಈಗ ನೋಡ್ರಿ, ನಾವೆಲ್ಲ ತಟ್ಟಿಗಳೆಲ್ಲ ತೆಗ್ದಿದ್ವಲ್ರಿ, ಒಳಗಿನ ಸಾಮಗ್ರಿ ಎಲ್ಲ ತೆಗ್ದಿದ್ವಿ ನಾವು. ಈಗ ಮತ್ತೆ ಜೋಡ್ಸಾಕತ್ತೀವಿ ರೀ. ಅದು ಒಣಗ್ಬೇಕಂತ ಏನಿಲ್ಲ ರೀ, ಹಸಿ ಇರುವಾಗನ ಜೋಡಿಸ್ರಿ, ಅವಕ್ಕೆ ಏನಾಗೋದಿಲ್ಲ ರೀ.
ಈಗ ಜೋಡಿಸಿ ನೋಡ್ರಿ, ಇಮಿಡಿಯೇಟಾಗಿ ನೀವು ಇದನ್ನು ಮುಚ್ಚಿಬಿಡ್ರಿ. ಅದು ಸ್ಮೆಲ್ ಅನ್ನೋದು ಇರ್ತೈತಲ್ರಿ, ಅದಕ್ಕೆ ಕಾಕ್ರೋಚ್ ಆಗಲಿ, ಹಲ್ಲೆ ಆಗಲಿ, ಕ್ರಿಮಿ ಕೀಟ ಜಾಡಪಾತ ಏನೂ ಆಗಂಗಿಲ್ರಿ. ನಮಗೆ 99% ನಮ್ಮ ಕಿಚನ್ ಕೆಲಸ ಮುಗಿದೋಯ್ತ್ರಿ. ಎಲ್ಲ ಕಬೋರ್ಡನ್ನು ಹಿಂಗೆ ರೆಡಿ ಮಾಡ್ಕೊರಿ. ನೀವು ಎಲ್ಲ ಕಬೋರ್ಡ್ನಾಗಿನ ಸಾಮಾನು ತೆಗೀರಿ, ಇದು ಸ್ಪ್ರೇ ಮಾಡಿರಿ. ನೀವು ವಾರಕ್ಕೆ 15 ದಿವ್ಸಕ್ಕೆ ಹಿಂಗೆ ಮಾಡ್ತಾ ಇದ್ರು ನೋಡ್ರಿ, ನಮ್ಮ ಎಲ್ಲ ಕಬೋರ್ಡು ನೀಟ್ಗಿರ್ತಾವ್ರಿ, ನಮ್ಮ ಪಾತ್ರೆಗಳು ನೀಟಿರ್ತಾವ್ರಿ. ಈಗ ಒಂದ್ಸಲ ನಾವು ರೆಡಿ ಮಾಡ್ಕೊಂಡು ಬಾಟ್ಲಿ ಒಳಗೆ ಹಾಕಿ ಇಟ್ಕೊಂಡು ಬಂದ್ರೆ ನಾವು ತಿಂಗಳ ತನಕ ಯೂಸ್ ಮಾಡ್ಕೋಬಹುದ್ರಿ. ಒಂದ್ಸಲ ನೀವು ಜಾಸ್ತಿ ಮಾಡಿ ಇಟ್ಕೊಂಡ್ಬಿಡ್ರಿ. ಹಿಂಗೆ ನಾನು ನೋಡ್ರಿ ಆಗಲ್ಲ ಅಂತ ಬಾಯಿ ಇರೋದ್ರೊಳಗೆ ಹಾಕಿ ಇಟ್ಕೊಳಕತ್ತೀನಿ. ಹಿಂಗೆ ಆಗಲ್ಲ ಅಂತ ತಳ ಆಗಲ್ಲ ಅಂತ ಬಾಯಿ ಇರೋಳಗೆ ಇರೋದು ಹಾಕೊಳ್ಳೋದ್ರಿಂದ ಜಲ್ದಿನೇ ಆಗುತ್ತೆ. ನಮ್ಮ ಬಾಟ್ಲಿ ಉಳಿತತಿ ಚಲ್ತತಿ ಅನ್ನೋ ಟೆನ್ಷನ್ನು ಇರಂಗಿಲ್ರಿ. ಭಾಳ ಮಂದಿ ರಿಕ್ವೆಸ್ಟ್ ಆಗಿತ್ತು ರೀ ನನಗೆ, ಭಾಳ ಮಂದಿ ಕೇಳಾಕತ್ತಿದ್ರು ಕಾಕ್ರೋಚ್ ಇಲ್ಚಿ ಸಮಸ್ಯೆ ಭಾಳ ಆಗೈತ್ರಿ, ಅದಕ್ಕೊಂದು ಪರಿಹಾರ ಹೇಳ್ಕೊಡ್ರಿ ಅಂತ. ನಾನು ಅವ್ರಿಗೆ ಹೇಳಿದ್ನಂದ್ರೆ ಅವ್ರಿಗೊಬ್ರಿಗೆ ಉಪಯೋಗ ಆಗ್ತೈತೆ ರೀ, ರೆಸಿಪಿ ಮಾಡಿದ್ನಂದ್ರೆ ಎಲ್ಲರಿಗೂ ಉಪಯೋಗ ಆಗ್ತೈತಿ ಅನ್ನೋ ಉದ್ದೇಶದಿಂದ ರೆಸಿಪಿ ಮಾಡೀನಿ. ಈಗ ನೋಡ್ರಿ, ಇದು ಸಿಂಕ್ ರೀ. ಸಿಂಕಿಗೆ ಕೆಲವ್ರಿಗೆ ಕೆಳಗೆ ಡೋರ್ ಇರ್ತೈತ್ರಿ, ಕೆಲವ್ರಿಗೆ ಡೋರ್ ಇರಂಗಿಲ್ರಿ. ನಮಗೆ ಡೋರ್ ಐತ್ರಿ. ಈಗ ಡೋರ್ ಇತ್ತಂದ್ರೆ ಮುಚ್ಚಿಬಿಡ್ತೀವ್ರಿ, ನಮಗೆ ಯಾವ ಸಮಸ್ಯೆ ಇಲ್ರಿ. ಈಗ ನೋಡ್ರಿ ಪೈಪ್ ಐತಲ್ರಿ, ಈ ಪೈಪ್ ಒಳಗೆ ಒಂದು ಬಾಕ್ಸ್ನೊಳಗೆ ತುರುಕಿರ್ತಾರ್ರಿ. ಆ ಬಾಕ್ಸಿಗೆ ಪ್ಯಾಕ್ ಇರಂಗಿಲ್ರಿ, ಅದ್ರೊಳಗಿಂದ ಇಲಿಚಿ ಬರ್ತಾವ್ರಿ ದಿನ ರಾತ್ರಿ. ಹಂಗಾಗಿ ಅವು ಇಲಿಚಿ ಅದ್ರೊಳಗೆ ಬಂದು ಮನ್ಯಾಗ ಸೇರ್ಕೊಂಡ್ಬಿಡ್ತಾವ್ರಿ, ಭಲೇ ಗಲಾಟೆ ಮಾಡ್ತಾವ್ರಿ ಅವು. ಈಗ ಡೋರ್ ಇತ್ತಂದ್ರೆ ಬಂದರೂ ಕೂಡ ಅಲ್ಲೇ ಇರ್ತಾವ್ರೆ, ನಮಗೇನು ಟೆನ್ಷನ್ ಇಲ್ರಿ. ಅವು ಹೋಗ್ತಾವ್ರಿ. ಈಗ ಅದ್ರೊಳಗೆ ನೋಡ್ರಿ ನಮಗೆ ಬ್ಯಾಡ್ ಸ್ಮೆಲ್ ಬರ್ತಿರ್ತೈತಿ, ಇಲಿಚಿ ಹಲ್ಲಿ ಕಾಕ್ರೋಚ ಎಲ್ಲ ಬರ್ತಾವ್ರಿ. ಹಂಗೆ ಬರಬಾರ್ದು, ನಮಗೆ ನೀಟಾಗಿರಬೇಕು, ನಮ್ಮ ಸ್ಮೆಲ್ಲು ಬ್ಯಾಡ್ ಸ್ಮೆಲ್ ಹೋಗಬೇಕು ಅಂತಂದ್ರೆ ಪ್ರತಿದಿನ ನಾವು ಮಾಡಿದ್ವಲ್ರಿ ಈಗ ಇದನ್ನು ಆ ಮೆಡಿಸಿನನ್ನು ದಿನ ಹಾಕಿ, ನಮ್ಮ ಕರ್ಪೂರ ಉಪ್ಪಿನ ನೀರು ಹಾಕಿ ನೀವು ಪ್ರತಿದಿನ ಹಾಕಿ ಮಲ್ಕೊಂಬಿಡ್ರೆ, ಒಂದೇ ದಿನ ಹಾಕೋದಲ್ರಿ, ದಿನ ಹಾಕ್ಬೇಕ್ರಿ. ಅವಾಗ ನಮ್ಮ ಮನಿನೂ ಘಮ ಘಮ ಅಂತಿರ್ತೈತ್ರಿ. ನಮ್ಮ ಇಲಿಚಿ ಹಲ್ಲಿ ಕಾಕ್ರೋಚ ಏನೂ ಬರಂಗಿಲ್ರಿ. ಅರ್ಥ ಆಯ್ತದಲ್ರಿ? ಟ್ರೈ ಮಾಡಿರಿ. ಇವತ್ತಿನ ರೆಸಿಪಿ ಮುಗಿಸೋಣ್ರೆ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾ.